ಇವಾಗ ನಮ್ಮ ರೆಡ್ಡಿ ಯುವಕರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ನಮ್ಮ ನ್ಯೂಟನ್ ರೆಡ್ಡಿ ಸರ್ ಅವರು ಒಂದೆರಡು ಮಾತಾಡ್ಬೇಕು. ನೀವೆಷ್ಟು ಏನು ಬಳಸ್ಕೊಂಡಿದ್ದೀರಾ ಅನ್ನೋದು. ಅದೇ ರೀತಿ ಮೊದಲು ಒಂದೊಂದು ದಿನಗಳಲ್ಲಿ ಇದು ಯಾವ ರೀತಿ ಹೋಗ್ತದೋ, ಖಾಸಗಿ ಕಂಪ್ನಿಗಳು ಕೈ ಸಿಕ್ಕಿದಾಗ ಎಷ್ಟು ನಾವು ಖರ್ಚು ಮಾಡ್ಬೇಕಾಗ್ತದೋ ಗೊತ್ತಿಲ್ಲ. ಅದರೆಲ್ಲ ಅರಿವಿಟ್ಕೊಂಡೆ ನಾವು ಖಂಡಿತವಾಗ್ಲೂ ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ ಜೊತೆಗೆ. ಎಲ್ಲ ನಮ್ಮ ನೌಕರ ಬಂದವರಲ್ಲಿ ಮನವಿ ಮಾಡಿ ಕೇಳ್ಕೊಂತ ಇದೀವಿ. ಇನ್ನೂ ಒಂದು ದಿನ 2 ದಿನ ಟೈಮ್ ಇದೆ. ಎಲ್ಲ ನಿಮಗೆ ತಿಳಿದಿರಂತ ನಮ್ಮ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳವರು ನಿಮ್ಗೆ ತಿಳಿದಿದ್ದಾರೆ. ಅವ್ರ ಮುಖಾಂತರ ಒಂದು ಮೇಲ್ ಮುಖಾಂತರ ಅವ್ರಿಗೆ ಕೇಳಿಸಿಗೆ ಅಬ್ಜೆಕ್ಷನ್ ಉತ್ಪಾದನೆಯಲ್ಲೂ ವಿದ್ಯುತ್ ಪ್ರಸರಣೆಯಲ್ಲೂ ಇದೇ ರೀತಿ ಬಂತು ಅಂದ್ರೆ ಖಂಡಿತವಾಗಲು ನಿಮ್ಮೆಲ್ಲರ ಏನು ಒಂದು ಕುಟುಂಬಗಳಿಗೆ ಮಾರಕವಾಗ್ತದೆ, ಸಾರ್ವಜನಿಕರಿಗೆ ಮಾರಕವಾಗ್ತದೆ, ರೈತರಿಗೂ ಮಾರಕವಾಗ್ತದೆ. ನೋಡಿ ಯಾವ ರೀತಿ ಸರ್ಕಾರಗಳು ಮೊದಲು ನಾವು 5-6 ಸ್ಟೇಟ್ಗಳಲ್ಲಿ ನಾವು ಏನು ಪ್ರೈವೇಟೈಸೇಷನ್ ಟಾಟಾ, ಅದಾನಿ, ಅಂಬಾನಿ, ಟೊರೆಂಟೋ ಏನು ಅವರು ಹೆಚ್ಚಿನ ಶುಲ್ಕ ವಿಧಿಸಿದಾರಲ್ಲ ಯೂನಿಟ್ಗಳಿಗೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಬರುತ್ತೆ. ನಮ್ಮ ಅಸ್ತಿತ್ವನೂ ಹೋಗುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. ಇದನ್ನ ನಾವೆಲ್ಲರೂ ಮನಗಂಡು ದಯಮಾಡಿ ಇನ್ನು ಉಳಿದಿರ್ತಕ್ಕಂಥ 3 ದಿನಗಳಲ್ಲಿ ಆನ್ಲೈನ್ ಮುಖಾಂತರ ಆಕ್ಷೇಪಣೆ ಸಲ್ಲಿಸಕ್ಕೆ ಅವಕಾಶ ಇದೆ. ನಾವು ಮಿಂಚಿ ಹೋದಾದ್ಮೇಲೆ ನಾವೇನೇ ಸಲ್ಲಿಸಿದ್ರು ಅದಕ್ಕೆ ಫಲ ಇರೋದಿಲ್ಲ ಅಂತ ಹೇಳ್ತಾ ಈ ನನ್ನ 2 ಮಾತು ಅವಕಾಶ ಮಾಡಿದಂತ ತಮ್ಮೆಲ್ಲರೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ. ಪ್ರೋಗ್ರಾಮ್ ಏನೋ ಆಗುತ್ತೆ ಅಂತ ಇಟ್ಕೊಳ್ಳಿ, ಆ ಟೈಮಿಂಗ್ ಅಲ್ಲಿ ಎಷ್ಟು ಬಿಲ್ ಹಾಕ್ಬೇಕಂತ ಖಾಸಗಿಯವರೇ ತೀರ್ಮಾನ ಮಾಡ್ತಾರೆ ಬಸ್ಗಳಲ್ಲಿ. ಹೌದಾ ಇಲ್ಲ? ಅದೇ ರೀತಿನೇ ಸಮಸ್ಯೆ, ಸಾರ್ವಜನಿಕ ಸಮಸ್ಯೆ. ನಿಮ್ ಸಮಸ್ಯೆ ಸುಮ್ಮನೆ ಇರ್ಬೇಕಾ? ನಾವು ಹೊಡೆದು ಓಡಿಸ್ಬೇಕು.